ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು 3 ಮೂಲಂಗಿನ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹೀಗೆ ಜಜ್ಜಿಕೊಂಡು ಪೀಸಾಗಿ ಮಾಡಿಟ್ಕೊಬೇಕು. ನೋಡಿ, ಹೀಗೆ ಪೀಸಾಗಿ ಮಾಡಿಟ್ಕೊಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪನೇ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಬಾರ್ದು. ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, 5 ರಿಂದ 6 ಬೆಳ್ಳುಳ್ಳಿ ಹೆಸಳು, ಒಂದು ಸ್ವಲ್ಪವೇ ಕೊತ್ತಂಬರಿ ಸೊಪ್ಪು, ಜೊತೆಗೆ ಪೀಸ್ ಮಾಡಿ ಇಟ್ಕೊಂಡಿರೋ ಮೂಲಂಗಿನ ಹಾಕ್ಕೊಬೇಕು. 3/4 ಭಾಗದಷ್ಟು ಹಾಕ್ಕೊಂಡು ಒಂದು 1/4 ಭಾಗ ಹಾಗೆ ಇಟ್ಕೊಳ್ಳಿ. ನಂತರ ಒಂದು 4 ಒಣಗಿನ ಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲಿ ಹುರ್ಕೊಂಡು ಹಾಕ್ಕೊಳ್ಳಿ. ನಾವು ಖಾರ ಕಮ್ಮಿ ತಿನ್ನೋದು, ಹಾಗಾಗಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಜೊತೆಗೆ ಒಂದು ದೊಡ್ಡ ಗಾತ್ರದ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಹುಳಿ ಕಮ್ಮಿ ತಿನ್ನೋದು, ನಿಮಗೆ ಬೇಕು ಅಂದರೆ ಇನ್ನೊಂದು ಚೂರು ಜಾಸ್ತಿ ಹಾಕ್ಕೊಳ್ಳಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ತರಿಯಾಗಿ ರುಬ್ಕೊಬೇಕು. ನೋಡಿ, ಹೀಗೆ ತರಿಯಾಗಿ ರುಬ್ಕೊಬೇಕು. ಅದಾದಮೇಲೆ ಮಿಕ್ಕಿರೋ 1/4 ಭಾಗದಷ್ಟು ಮೂಲಂಗಿನ ಹಾಕ್ಕೊಂಡು ಒಂದು ಸುತ್ತು ಮತ್ತೆ ರುಬ್ಕೊಳ್ಳಿ. ನಂತರ ರುಚಿಯಾದ ಮೂಲಂಗಿ ಚಟ್ನಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ತಾಯಿ ನಾವು ಚಿಕ್ಕವರಿದ್ದಾಗ ನಮಗೆ ಜ್ವರ, ಕೆಮ್ಮು, ನೆಗಡಿ, ಗ್ಯಾಸ್ಟ್ರಿಕ್ ಆದರೆ ಈ ಥರ ಚಟ್ನಿ ಮಾಡಿಕೊಡೋರು. ತುಂಬ ರುಚಿಯಾಗೂ ಇರೋದು, ಹೊಟ್ಟೆ ತುಂಬ ಊಟನೂ ಮಾಡ್ತಾಯಿದ್ದೋ. ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.